ಗೀತೆ ಅಂದ್ರೆ ಕೇವಲ ಒಂದು ಧಾರ್ಮಿಕ ಗ್ರಂಥ ಅಂತ ನಮಗೆಲ್ಲ ಅನ್ಸಿರ್ಬೋದು ಅಲ್ವಾ? ಆದರೆ ಖಂಡಿತ ಅಲ್ಲ. ಇದು ನಮ್ಮ ಜೀವನದ ಅತ್ಯಂತ ಆಳವಾದ ಕಠಿಣವಾದ ಪ್ರಶ್ನೆಗಳಿಗೆ ಉತ್ತರ ಕೊಡಬಲ್ಲ ಒಂದು ಅದ್ಭುತ ಮಾರ್ಗದರ್ಶಿ. ಈ ವಿಶ್ಲೇಷಣೆಯಲ್ಲಿ ನಾವು ಗೀತೆಯ ಒಂದು ಬಹುದೊಡ್ಡ ರಹಸ್ಯವನ್ನ ಭೇದಿಸಲಿದ್ದೇವೆ. ಹಾಗಾದರೆ ಗೀತೆಯ ಆ ಒಟ್ಟು 700 ಶ್ಲೋಕಗಳ ನಡುವೆ ಅಡಗಿರುವ ಆ ಅತಿದೊಡ್ಡ ರಹಸ್ಯವಾದರೂ ಏನು? ಒಮ್ಮೆ ಊಹಿಸಿ, ಮಹಾಭಾರತ ಯುದ್ಧದ ಕೊನೆಯಲ್ಲಿ ಆತಂಕ ಮತ್ತು ಗೊಂದಲದಲ್ಲಿ ಮುಳುಗಿದ್ದ ಅರ್ಜುನನಿಗೆ ಸ್ವತಃ ಕೃಷ್ಣನೇ ಈ ಗುಟ್ಟನ್ನು ರಟ್ಟು ಮಾಡ್ತಾನೆ. ಇದು ಬರೀ ಒಂದು ಉಪದೇಶ ಅಲ್ಲ, ಇಡೀ ದೃಷ್ಟಿಕೋನವನ್ನೇ ಸಂಪೂರ್ಣವಾಗಿ ಬದಲಾಯಿಸುವಂತಹ ಒಂದು ಮಹಾಶಸ್ತ್ರ. ಬನ್ನಿ ಆ ರಹಸ್ಯದ ಆಳಕ್ಕೆ ಇಳಿಯೋಣ. ಆ ಯುದ್ಧ ಭೂಮಿಯ ದೃಶ್ಯವನ್ನ ಒಮ್ಮೆ ಕಣ್ಣು ಮುಂದೆ ತಂದುಕೊಳ್ಳೋಣ. ತನ್ನ ಸ್ವಂತ ಕುಟುಂಬದವರ ಮೇಲೆಯೇ, ಬಂಧುಗಳ ಮೇಲೆಯೇ ಬಾಣ ಬಿಡಬೇಕಲ್ಲ ಎಂಬ ಅಳುಕು, ಭಯ ಅರ್ಜುನನನ್ನು ಆವರಿಸಿತು. ಆ ಹಿಂಜರಿಕೆಯೇ ಈ ಮಹಾನ್ ಜ್ಞಾನದ ಬೋಧನೆಗೆ ಮುನ್ನುಡಿಯಾಯಿತು. ಕೃಷ್ಣ ಸುಮ್ಮನೆ ಒಂದೇ ಸಲಕ್ಕೆ ಎಲ್ಲವನ್ನೂ ಹೇಳ್ಬಿಡ್ಲಿಲ್ಲ. ಬದಲಾಗಿ ಹಂತ ಹಂತವಾಗಿ ಅರ್ಜುನನಿಗೆ ದಾರಿ ತೋರಿಸಿದ. ಮೊದಲು ಪ್ರತಿಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ಮಾಡಬೇಕು ಅನ್ನೋ ಕರ್ಮಯೋಗ, ಆಮೇಲೆ ಜ್ಞಾನದ ಮಾರ್ಗವಾದ ಜ್ಞಾನಯೋಗ, ಕೊನೆಯದಾಗಿ ಭಕ್ತಿಯ ಮಾರ್ಗವಾದ ಭಕ್ತಿಯೋಗ. ಈ 3 ಹೆಜ್ಜೆಗಳು ಮನುಷ್ಯನ ಆಲೋಚನೆಯನ್ನು ಹೇಗೆ ಹಸನು ಮಾಡುತ್ತವೆ ಅನ್ನೋದು ನಿಜಕ್ಕೂ ವಿಸ್ಮಯ. ಆದರೆ ಕಥೆ ಅಲ್ಲಿಗೆ ಮುಗಿಯಲ್ಲ. ಇಷ್ಟೆಲ್ಲ ಆಳವಾದ ತತ್ವಗಳನ್ನು ಕೇಳಿದ ಮೇಲೂ ಗೀತೋಪದೇಶ ಮುಗಿಯುವ ಹಂತಕ್ಕೆ ಬಂದರೂ ಅರ್ಜುನನಿಗೆ ಏನೋ ಒಂಥರ ಅತೃಪ್ತಿ. ಅವನ ಮನಸ್ಸಿನಲ್ಲಿ ಇನ್ನೂ ಸ್ವಲ್ಪ ಗೊಂದಲ, ಹಿಂಜರಿಕೆ ಇದ್ದೇ ಇತ್ತು. ಇದು ಜ್ಞಾನದ ಹಾದಿಯಲ್ಲಿ ಎದುರಾಗುವ ಮನುಷ್ಯ ಸಹಜವಾದ ತೊಳಲಾಟ. ಸರಿಯಾಗಿ ಇದೇ ಹೊತ್ತಿಗೆ ಬರ್ತದೆ ನೋಡಿ 18ನೇ ಅಧ್ಯಾಯದ 66ನೇ ಶ್ಲೋಕ. ಹೌದು, ಇದು ಕೇವಲ ಒಂದು ಸಂಖ್ಯೆಯಲ್ಲ. ಇಡೀ ಬೋಧನೆಯ ಅತ್ಯುನ್ನತ ಸಾರವನ್ನ, ಆ ಅಂತಿಮ ರಹಸ್ಯವನ್ನ ಕೃಷ್ಣ ಬಿಚ್ಚಿಡುವುದು ನಿಖರವಾಗಿ ಇದೇ ಜಾಗದಲ್ಲಿ. ಇಲ್ಲಿ ಉಪದೇಶದ ತೀವ್ರತೆ ಅದರ ಶಿಖರವನ್ನು ತಲುಪ್ತದೆ. ಆ ಐತಿಹಾಸಿಕ ಶ್ಲೋಕವೇ ಇದು: ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಬ್ಬಾ, ಇದರರ್ಥ ಎಷ್ಟು ಶಕ್ತಿಯುತವಾಗಿದೆ ಗೊತ್ತಾ? ನಿನ್ನ ಎಲ್ಲಾ ಧರ್ಮಗಳನ್ನು, ಕರ್ತವ್ಯಗಳನ್ನು ತ್ಯಜಿಸಿ ಕೇವಲ ನನ್ನಲ್ಲಿ ಮಾತ್ರ ಆಶ್ರಯ ಪಡು. ಹಾಗೆ ಮಾಡಿದ್ರೆ ನಿನ್ನನ್ನು ಎಲ್ಲಾ ಪಾಪಗಳಿಂದ, ದುಃಖಗಳಿಂದ ಮುಕ್ತಗೊಳಿಸುತ್ತೇನೆ ಅಂತ ಕೃಷ್ಣ ನೇರವಾಗಿ ಅಭಯ ನೀಡ್ತಾನೆ. ಖಂಡಿತ ಈ ಮಾತು ಕೇಳಿದ ತಕ್ಷಣ ನಮ್ಗೊಮ್ಮೆ ಆಶ್ಚರ್ಯ ಆಗತ್ತೆ. ಎಲ್ಲಾ ಕರ್ತವ್ಯಗಳನ್ನು ತ್ಯಜಿಸುವುದು ಅಂದ್ರೇನು? ದೈನಂದಿನ ಜವಾಬ್ದಾರಿಗಳನ್ನು ಬಿಟ್ಟುಬಿಡುವುದಾ? ಅಥವಾ ತಪ್ಪು ಕೆಲಸ ಮಾಡುವುದಾ? ಖಂಡಿತ ಅಲ್ಲ. ಇದರ ಹಿಂದಿನ ಅಸಲಿ ಅರ್ಥವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಲೇಬೇಕು. ಇಲ್ಲಿ ಎಲ್ಲಾ ಧರ್ಮಗಳನ್ನು ತ್ಯಜಿಸುವುದು ಎನ್ನುವುದರ ನಿಜವಾದ ತಾತ್ವಿಕ ಅರ್ಥ ಬೇರೆಯೇ ಇದೆ. ನಮ್ಮೊಳಗಿನ ಅಹಂಕಾರವನ್ನು ಮತ್ತು ನಾನೇ ಎಲ್ಲವನ್ನೂ ಕಂಟ್ರೋಲ್ ಮಾಡ್ತಿದ್ದೀನಿ ಅನ್ನೋ ಆ ದೊಡ್ಡ ಭ್ರಮೆಯನ್ನು ಸಂಪೂರ್ಣವಾಗಿ ಬಿಟ್ಬಿಡುವುದು ಎಂದರ್ಥ. ಇದು ಅಹಂಕಾರವನ್ನು ಬೇರು ಸಹಿತ ಕಿತ್ತು ಹಾಕುವ ಒಂದು ಆಳವಾದ ಕರೆ. ನಾವೇ ಎಲ್ಲದಕ್ಕೂ ಕಾರಣ ಅನ್ನೋ ಆ ಈಗೋ ಇದೆಯಲ್ಲ, ಅದೇ ನಮ್ಮ ಬಹುಪಾಲು ಸಮಸ್ಯೆಗಳಿಗೆ ಮೂಲ ಕಾರಣ. ಇದನ್ನ ಒಂದ್ಸಲ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ನಾನು ಇದನ್ನು ಮಾಡುತ್ತಿದ್ದೇನೆ ಅಂತ ಅಹಂಕಾರ ಪಟ್ಟಾಗ ಜೊತೆಯಲ್ಲೇ ದುಃಖ, ಆತಂಕ, ಟೆನ್ಷನ್ ಎಲ್ಲವೂ ಬರುತ್ತೆ. ಅದೇ ಎಲ್ಲವೂ ಭಗವಂತನ ಇಚ್ಛೆ, ಎಲ್ಲವೂ ಆ ದೈವಿಕ ಶಕ್ತಿಗಾಗಿ ಅಂದುಕೊಂಡಾಗ ಆತಂಕಗಳೆಲ್ಲ ಮಾಯವಾಗಿ ಮನಸ್ಸಿಗೆ ಎಲ್ಲಿಲ್ಲದ ಶಾಂತಿ ಸಿಗುತ್ತೆ. ಇದು ನಮ್ಮ ತಲೆಯ ಮೇಲಿನ ಭಾರವನ್ನ ದೈವಿಕ ಶಕ್ತಿಗೆ ವರ್ಗಾಯಿಸುವ ಒಂದು ಸುಂದರ ಪ್ರಕ್ರಿಯೆ. ಈ ಪ್ರಕ್ರಿಯೆಗೆ ಇರುವ ಒಂದೇ ಒಂದು ಹೆಸರು ಶರಣಾಗತಿ. ಹೌದು, ಇದೇ ಆ ಅತಿ ದೊಡ್ಡ ರಹಸ್ಯ. ನಿಜವಾದ ಭಕ್ತಿ ಮತ್ತು 100ಕ್ಕೆ 100 ನಂಬಿಕೆಯಿಂದ ಶರಣಾದಾಗ ಎದುರಾಗುವ ಎಂಥದ್ದೇ ಭಯವಾದರೂ ಧೂಳಿಪಟವಾಗುತ್ತದೆ. ನೆನ್ಪಿರ್ಲಿ, ಶರಣಾಗತಿ ಅನ್ನೋದು ದೌರ್ಬಲ್ಯ ಖಂಡಿತ ಅಲ್ಲ, ಅದೊಂದು ಪ್ರಚಂಡ ಶಕ್ತಿ. ಅರ್ಜುನ ಈ ರಹಸ್ಯವನ್ನು ಹೇಗೆ ಬಳಸ್ಕೊಂಡ ಅಂತ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ತನ್ನ ಅಹಂಕಾರವನ್ನು ಬದಿಗಿಟ್ಟ, ಕೃಷ್ಣನ ಪಾದಗಳಿಗೆ ಅರ್ಪಿಸಿದ, ದೈವದ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟ, ಆಮೇಲೆ ಯಾವ ಭಯವೂ ಇಲ್ಲದೆ ಮುನ್ನುಗ್ಗಿ ಇಡೀ ಯುದ್ಧವನ್ನೇ ಗೆದ್ದ. ಇದು ಕೇವಲ ಕುರುಕ್ಷೇತ್ರಕ್ಕೆ ಮಾತ್ರ ಸೀಮಿತವಲ್ಲ, ನಿಮ್ಮೆಲ್ಲರ ಆಂತರಿಕ ಹೋರಾಟಗಳಿಗೂ ಪಕ್ಕಾ ಹೊಂದಿಕೊಳ್ಳುವ ತಂತ್ರ ಇದು. ಈ ಸಾವಿರಾರು ವರ್ಷಗಳ ಹಿಂದಿನ ಜ್ಞಾನ ಇವತ್ತಿನ ನಮ್ಮ ಫಾಸ್ಟ್ ಫಾರ್ವರ್ಡ್ ಲೈಫ್ನ ಒತ್ತಡಗಳಿಗೆ ಹೇಗೆ ಮದ್ದಾಗುತ್ತೆ ಅನ್ನೋದು ರೋಚಕ ವಿಚಾರ. ಅತಿಯಾದ ಒತ್ತಡ, ನಿರಾಸೆ ಕಾಡಿದಾಗ ನಾವು ಒಂಟಿಯಲ್ಲ, ಆ ದೈವಿಕ ಶಕ್ತಿ ನಮ್ಮ ಜೊತೆಗಿದೆ ಅನ್ನೋದನ್ನ ಇದು ನೆನಪಿಸುತ್ತೆ. ನಮ್ಮ ನಾನು ಅನ್ನೋದನ್ನ ಬಿಟ್ರೆ ಸಾಕು, ಎಂಥದ್ದೇ ಆಧುನಿಕ ಸ್ಟ್ರೆಸ್ ಆದರೂ ಸುಲಭವಾಗಿ ಕರಗಿ ಹೋಗುತ್ತೆ. ಕೊನೆಯದಾಗಿ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಕ್ತಾಯ ಮಾಡೋಣ. ಪ್ರತಿಯೊಂದನ್ನು ನಾವೇ ಕಂಟ್ರೋಲ್ ಮಾಡಬೇಕು ಅನ್ನೋ ಆಧುನಿಕ ಹಂಬಲ ಮತ್ತು ಅದರಿಂದ ಬರೋ ಆತಂಕವನ್ನು
ಈ ಶರಣಾಗತಿ ಅನ್ನೋ ಒಂದೇ ಒಂದು ಅಭ್ಯಾಸ ಹೇಗೆ ಸಂಪೂರ್ಣವಾಗಿ ಬದಲಾಯಿಸಬಲ್ಲದು. ಅಹಂಕಾರವನ್ನು ಪಕ್ಕಕ್ಕಿಡುವುದು ಇಂದಿನ ಸವಾಲುಗಳ ಮಧ್ಯೆಯೂ ಹೇಗೆ ಅಚ್ಚರಿಯ ಶಾಂತಿ ತರಬಲ್ಲದು. ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ. ಇದು ಖಂಡಿತ ನಮ್ಮ ಬದುಕನ್ನು ನೋಡುವ ರೀತಿಯನ್ನೇ ಬದಲಾಯಿಸುವಂಥ ಒಂದು ಪ್ರಬಲವಾದ ವಿಚಾರ.